ಮೂರನೇ ಮಗುಗೆ ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಓ, ನಮ್ ಬ್ಲಾಗ್ ಕೂಡ ಒಂಥರ ಸೀರಿಯಲ್ ಎಪಿಸೋಡ್ಗಳ ತರ ಬರ್ತಾ ಇದೆ. ಆಸ್ತಿ ಇದ್ರೇನೆ ಮಕ್ಳು ಸಾಕ್ಬೇಕಾ? ತಂದೆ ತಾಯಿಂದ ಬಂದಿರೋದೇ ಆಸ್ತಿ ಅಂದ್ರೆ, ಸೊ ಈಗ ಎಷ್ಟು ಜನರಿಗೆ ಆ ರೀತಿ ಆಸ್ತಿ ಇದೆ ಹೇಳಿ? ಬರುತ್ತಾ ನನಗೆ? ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ನನ್ನ ಪ್ರೆಗ್ನೆನ್ಸಿ ಬಗ್ಗೆ, ಮೂರನೇ ಮಗು ಬಗ್ಗೆ, ನಮ್ಮ ಆಸ್ತಿಗಳ ಬಗ್ಗೆ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಯಾವ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಹೇಳಿ ತಲೆ ಕೆಟ್ಟೋಗಿತ್ತು. ನಾನು ಈ ಡ್ರೆಸ್ ತೊಗೊಂಡು ಇಟ್ಕೊಂಡಿದ್ದೀನಿ, ಅಂದರೆ ತುಂಬ ದಿನಗಳಾಯಿತು, ಹಾಕೇ ಇರಲಿಲ್ಲ. ಸರಿ, ಇವತ್ತು ಇದು ಹಾಕ್ಕೊಳ್ಳೋಣ ಅಂತ ತೆಗ್ದೆ. ಅಂದರೆ ಕೆಲವೊಂದು ಡ್ರೆಸ್ ನನಗೆ ಫಸ್ಟ್ ಎಲ್ಲ ಇಡಿಸ್ತಾ ಇರಲಿಲ್ಲ, ಅದೆಲ್ಲ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ, ಅದಕ್ಕೆ ಹಾಕೋಣ ಅಂತ. ಇನ್ನು 2 ಡೇಸ್ ಬ್ಯಾಕ್ ನಾನು ಕೆಲವೊಂದು ಕಾಮೆಂಟ್ಸ್ನ ನೋಡಿದೆ. ಅದರಲ್ಲಿ ನನಗೆ ಕೆಲವು ತುಂಬಾ ಇಷ್ಟ ಆಯಿತು. ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ನನ್ನ ಪ್ರೆಗ್ನೆನ್ಸಿ ಬಗ್ಗೆ, ಮೂರನೇ ಮಗು ಬಗ್ಗೆ, ನಮ್ಮ ಆಸ್ತಿಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಕೆಲವೊಂದು ನನಗೆ ನಿಜವಾಗ್ಲೂ ಹಾರ್ಟಿಗೆ ಟಚ್ ಆಯ್ತು. ಯಾಕೆಂದರೆ ಒಂದು ಟೈಮ್ನಲ್ಲಿ ಸೀರಿಯಲ್ಗಳ ಬಗ್ಗೆ ಅಕ್ಕಪಕ್ಕದವರು ಮಾತಾಡ್ತಾ ಇದ್ರು. ಈ ಸೀರಿಯಲಲ್ಲಿ ನಿನ್ನೆ ಏನು ನಡೆದಿರುತ್ತೆ ಇವತ್ತು ಕುತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಇವಾಗ ನನ್ನ ಬ್ಲಾಗ್ ಬಗ್ಗೆ ಕೆಲವರು ಆ ಥರ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ, ಓ, ನಮ್ಮ ಬ್ಲಾಗ್ ಕೂಡ ಒಂಥರ ಸೀರಿಯಲ್ ಎಪಿಸೋಡ್ಗಳ ಥರ ಬರ್ತಾ ಇದೆ, ಅವ್ರಿಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಖುಷಿ ಆಗತ್ತೆ ಒಂಥರ. ಅದು ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಅದ್ರ ಬಗ್ಗೆನೇ ಇವತ್ತು ಈ ಬ್ಲಾಗ್ನಲ್ಲಿ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಇವಾಗೇ ಮಾತಾಡ್ತಾ ಇದ್ದೆ. ಈಗ ನಾನು ಹೊರಗಡೆ ಫಂಕ್ಷನ್ಗೆ ಹೋಗೋ ಮೂಡಲ್ಲಿದ್ದೀನಿ. ಅದನ್ನ ಮುಗಿಸ್ಕೊಂಡು ಬಂದು ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ. ಫಸ್ಟ್ ಹೋಗಿ ಚಿನಿವನ್ ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು. ಅಕ್ಕನ ಕರ್ಕೊಂಬರೋಣ. ಅಕ್ಕ ಯಾರನ್ನ ಕರ್ಕೊಂಬರೋಣ? ಅಕ್ಕ. ಅವಾಗವಾಗ ಧೀರುನ ಕೂಡ ಕರ್ಕೊಂಡು ಬರ್ತಾ ಇರ್ತೀವಿ, ಚಿನಿಮಾನ ಕರ್ಕೊಂಡು ಹೋಗಲಿಕ್ಕೆ. ಅವಳಿಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ. ಅವನೇನಾದರೂ ಬಂದುಬಿಟ್ರೆ ಅಯ್ಯೋ ಮುತ್ತು ಕೊಡೋದೇನು, ಹಗ್ ಮಾಡೋದೇನು. ಮತ್ತು ಅಲ್ಲಿ ಅವಳ ಫ್ರೆಂಡ್ಸ್ ಏನಾದರೂ ಇದ್ದರು ಅಂದರೆ ಅವರೆಲ್ಲರಿಗೂ ತೋರಿಸ್ತಾಳೆ, ನಮ್ಮ ತಮ್ಮ ಬಂದಿದ್ದಾನೆ ನೋಡಿ ನೋಡಿ ಅಂತ. ಮನೇಲಿ ನೋಡಿದ್ರೆ ಇಬ್ಬರು ಎಷ್ಟು ಜಗಳ ಆಡ್ತಿರ್ತಾರೆ. ಈ ಥರ ಸ್ಕೂಲಿಂದ ಅವಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅವಳ ಮೇಲೆ ತುಂಬಾ ಪ್ರೀತಿ ಬಂದುಬಿಡುತ್ತೆ. ಅವಳ ಜೊತೆಗೇ ಕುತ್ಕೋಬೇಕು ಅಂಥೇಳಿ ಹಠ ಮಾಡಿ ಕುತ್ಕೊಳ್ತಾನೆ ಅವನು. ಏನೋ ಇಬ್ಬರು ಮಕ್ಕಳನ್ನ ಒಂದೇ ಕಡೆ ಹಿಂದೆ ಕೂರ್ಸೋ ಚೆನ್ನಾಗಲ್ಲ ಅಂಥೇಳಿ ನಾನು ಕೂಡ ಹಿಂದೆ ಕುತ್ಕೊಂಡ್ಬಿಡ್ತೀನಿ. ಧೀರುಗೆ ಯಾರಿಗೇ ಆಗಲಿ ಮುತ್ತು ಕೊಡೋಕ್ಕೆ ಇಷ್ಟ ಆಗಲ್ಲ. ನನಗೆ ಕೊಡ್ರಿ, ನಾನು ಕೊಡಲ್ಲ ಅಂತ ನಾನು. ಇನ್ನು ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ನನಗೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ರಾಜು ಹೊರಗಡೆಯಿಂದ ಊಟ ತರಿಸ್ಬಿಟ್ಟಿದ್ದಾರೆ. ಈ ಪಲ್ಯಗಳ ಜೊತೆ ಸಾರು ಜೊತೆ ಒಂದೊಂದು ತುತ್ತು ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಫ್ರೆಂಡ್ಸ್, ನಾನಂತೂ ಈಗ ರೆಡಿ ಆಗ್ಲಿಕ್ಕೆ ಬಂದೆ. ಕೆಲವು NYBay ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಮೇಕಪ್ಪನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಇದು ಸ್ಟ್ರೋಪ್ ಕ್ರೀಮ್ ಅಂತ ನಿಮ್ಗೆ ಈಗಾಗಲೇ ಹಲವಾರು ಸಲ ತೋರಿಸಿದ್ದೀನಿ ನಾನು. ಇದು ಒಂದಿದ್ರೆ ಸಾಕು, ಪ್ರೈಮರ್, ಮಾಯ್ಶ್ಚರೈಸರ್, ಗ್ಲೋ ಬೂಸ್ಟರ್ ಎಲ್ಲದೂ ಇದ್ದ ಹಾಗೆ ಡೈರೆಕ್ಟ್ ನನ್ನ ಮುಖದ ಮೇಲೆ ಇದು ಒಂದೇ ಹಚ್ತಾ ಇದ್ದೀನಿ. ಎಷ್ಟು ಗ್ಲೋ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾವು ಯಾವಾಗ್ಲಾದ್ರೂ ಕ್ವಿಕ್ ಆಗಿ ರೆಡಿ ಆಗ್ಬೇಕು ಅಂದ್ರೆ ಇದು ಒಂದಿದ್ರೆ ಸಾಕು, ಅರ್ಧ ಮೇಕಪ್ ಕಂಪ್ಲೀಟ್ ಆದ ಹಾಗೇನೆ. ಈಗ ನೆಕ್ಸ್ಟ್ ನಾನು 3-in-1 ಸಿರಮ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ನಾನು ಸ್ಟ್ರೋಪ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಹಚ್ತೀನಿ. ಬೇಸ್ ಆಗಿ ಒಂಥರ ಡ್ಯೂವಿ ಸ್ಕಿನ್ ಲೈಕ್ ಫಿನಿಶ್ ಅನ್ನ ಸೆಕೆಂಡ್ಗಳಲ್ಲೇ ಕೊಡುತ್ತೆ. ಇವೆರಡು ಪ್ರಾಡಕ್ಟ್ಸ್ ಅನ್ನ ಅಂಡರ್ 350 ಒಳಗಡೆನೆ ತಗೋಬಹುದು. ನೋಡಿ ಬೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಸ್ವಲ್ಪ ಹೈಲೈಟ್ ಮಾಡೋಣ. ನಾನು ಹೈಲೈಟ್ ಮಾಡೋದಕ್ಕೂ ಕೂಡ ಸ್ಟ್ರೋಪ್ ಕ್ರೀಮ್ನೇ ಅಪ್ಲೈ ಮಾಡ್ತೀನಿ. ಚೀಕ್ ಬೋನ್ಸ್ಗೆ, ನೋಸ್ ಬ್ರಿಡ್ಜ್ಗೆ, ಫೋರ್ ಹೆಡ್ಗೆ ಇದನ್ನ ಅಪ್ಲೈ ಮಾಡಿಬಿಟ್ಟು ಹೈಲೈಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಬಂದು ತೋರಿಸ್ತೀನಿ ನೋಡಿ ಈಗ ನನ್ನ ಫೇಸ್ ಹೇಗಿದೆ ಅಂತ. ಈಗ ನಾನು NYBay ಅವರ ಕಾಜಲ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ವಾಟರ್ ಪ್ರೂಫ್, ಸ್ಮಜ್ ಪ್ರೂಫ್ ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ನಾನು ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಟ್ರೂಲಿ ಮ್ಯಾಟ್ ಐಲೈನರ್. ಇದರಿಂದ ಶಾರ್ಪ್ ಆಗಿ ಕ್ಲೀನ್ ಆಗಿ ಅಪ್ಲೈ ಮಾಡಬಹುದು. ಇನ್ನು ಫೈನಲ್ ಆಗಿ ಲಿಪ್ಸ್ಟಿಕ್. ಸೊ ನಾನೀಗ ಫಸ್ಟ್ ಶೇಡ್ ನಂಬರ್ 3ನ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ಗಂತೂ ಈ ಶೇಡ್ಗಳಂದ್ರೆ ತುಂಬಾನೇ ಇಷ್ಟ. ಒಂಥರ ಫೆಸ್ಟಿವ್ ಶೇಡ್ಸ್ ಇವು, ಹಚ್ಚಿದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇದರ ಟೆಕ್ಸ್ಚರ್ ಬಂದ್ಬಿಟ್ಟು ವೆಲ್ವೆಟಿ ಟೆಕ್ಸ್ಚರ್ ಕೊಡುತ್ತೆ. ನೋಡಿ, ನಾನು ನನ್ನ ಫೇವ್ರೆಟ್ 3 ಶೇಡ್ಸ್ ಅನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಅಂತೂ. ಈ ಲಿಪ್ಸ್ಟಿಕ್ ಹಾಕಿದ್ರೂ ಹಾಕದೇ ಇರೋ ಥರ ಫೀಲ್ ಆಗುತ್ತೆ.
ನೋಡಿ ಈಗ ನನ್ನ ಫೈನಲ್ ಮೇಕಪ್ ಲುಕ್ ಹೇಗಿದೆ ಅಂತ. ಇದು ವಾಟರ್ ಪ್ರೂಫ್, ಸ್ಮಜ್ ಪ್ರೂಫ್ ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಈ ಮೇಕಪ್ ಲುಕ್ ಇದೆ ಅಲ್ವಾ, ಏನಾದರೂ ಫಂಕ್ಷನ್ಸ್ಗೆ ಅಥವಾ ಫೆಸ್ಟಿವಲ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನನ್ನ ಮೇಕಪ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮೇಕಪ್ ಲುಕ್ ಮಾಡ್ಕೊಡ್ಲಿಕ್ಕೆ ಎಲ್ಲ ಪ್ರಾಡಕ್ಟ್ಸ್ ಸೇರ್ಬಿಟ್ಟು ಜಸ್ಟ್ 1000 ರೂಪೀಸ್ನಲ್ಲೇ ಬೈ ಮಾಡ್ಕೋಬಹುದು. ಇದು purple.com ನಲ್ಲಿ ಸಿಗುತ್ತೆ. ಇನ್ನೊಂದು, ಈಗ ಐ ಹಾರ್ಟ್ ಬ್ಯೂಟಿ ಅನ್ನೋ ಒಂದು ಸೇಲ್ ನಡೀತಾ ಇದೆ. NYBe ಎಲ್ಲ ಪ್ರಾಡಕ್ಟ್ಸ್ ಗಳಲ್ಲಿ 50% ಆಫ್ ಸಿಗ್ತಾ ಇದೆ. ಫ್ರೆಂಡ್ಸ್, ಇಷ್ಟೇ ನನ್ನ ಮೇಕಪ್. ಎಷ್ಟು ಬೇಗ ರೆಡಿ ಆದೆ ನೋಡಿ, ಎಷ್ಟು ಗ್ಲೋಯಿಂಗ್ ಆಗಿದೆ ಅಲ್ವಾ ಫೇಸ್. ಸೊ ಬೇಗನೆ ರೆಡಿ ಆಗ್ಬೋದು. ನಾನಂತೂ ಈಗ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಡ್ರೆಸ್ ತುಂಬ ಟೈಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಟಿದ್ದೆ. ಬಟ್ ಇವಾಗ ಸ್ವಲ್ಪ ವರ್ಕೌಟ್ಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ, ನೋಡಿ ಎಷ್ಟು ಲೂಸ್ ಆಗೋಗ್ಬಿಟ್ಟಿದೆ. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗೇ ಇದೆ. ಸೊ ಒಂದು 1 ಅವರ್ ಹಿಂಗೆ ಹೋಗಿ ಬಂದುಬಿಡೋದಷ್ಟೇ ಅಲ್ಲ. ಇನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೊರಟಿದ್ದೀನಿ. ನಾನು ರೆಡಿ ಆಗಿದ್ದೀನಿ. ಇನ್ನು ಧೀರನ್ನು ರೆಡಿ ಮಾಡಿ ಮಲಗಿಸಿದ್ದೀನಿ. ಚಿನಿವನ್ನ ಒಬ್ಬಳನ್ನ ರೆಡಿ ಮಾಡಿದ್ರೆ ಆಯಿತು. ಸರಿನಾ? ರೆಡಿ ಮಾಡಿಕೊಂಡು ಕರ್ಕೊಂಡ್ಬರ್ತೀನಿ. ಫ್ರೆಂಡ್ಸ್, ಇನ್ನೇನು ಈಗ ಚಿನಿವನು ರೆಡಿ ಆದ್ಲು ನೋಡಿ. ಬ್ಯೂಟಿಫುಲ್, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಅವಳ 3rd ಬರ್ತ್ಡೇ ಡ್ರೆಸ್. ಇದು ಆಗುತ್ತೋ ಇಲ್ಲೋ ಅಂದ್ಕೊಂಡೆ. ಸೊ ಸ್ವಲ್ಪ ಮೇಲಾಗಿದೆ, ತೊಂದರೆ ಇಲ್ಲ. ಇಷ್ಟ ಆಯ್ತಾ ಡ್ರೆಸ್ಸು? ಇಷ್ಟ ಆಯ್ತು. ತಿರ್ಗೋ. ಸೊ ಇದು ಸ್ವಲ್ಪ ನಾನು ಏನು ಜಾಸ್ತಿ ಒಳಗಡೆ ಬಟ್ಟೆ ಬಿಡಿಸಿದ್ದೆ, ಹಾಗಾಗಿ ಈಗ ಕರೆಕ್ಟಾಗಿ ಆಗ್ತಾ ಇದೆ. ನೋಡಿದೆ ಸುಮಾರು ಡ್ರೆಸ್ಗಳು, ಬಟ್ ಈಗ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಲಿರೋದೇ ಇರಲಿ ಅಂತ ಹೇಳಿ ಸ್ಲೀವ್ಲೆಸ್ ಹಾಕಿದ್ದೀನಿ. ಇವಳನ್ನ ಕೂಡ ರೆಡಿ ಮಾಡಿದ್ದಾಯಿತು. ಇನ್ನೇನೀಗ ಹೊರಡ್ಬೇಕು ನಾವು. ಹೋಗೋಣ. ಫ್ರೆಂಡ್ಸ್, ಇನ್ನು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ರಾಜು ಧೀರು ಆಲ್ರೆಡಿ ಕಾರಲ್ಲಿ ಹೋಗಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಚಿನಿಮನ್ನ ರೆಡಿ ಮಾಡೋದು ಲೇಟ್ ಆಗೋಯಿತು. ಇನ್ನು ಇವಾಗ ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಒಂದು ಈವೆಂಟ್ ಇತ್ತು, ಆ ಈವೆಂಟ್ಗೆ ಇನ್ವೈಟ್ ಮಾಡಿದ್ರು. ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋ ಟೈಮ್ನಲ್ಲಿ ಚಿನ್ನಿಮ್ಮ ನನಗೆ ಐಸ್ ಕ್ರೀಮ್ ಬೇಕು, ನಾನು ಅಲ್ಲಿ ಸರಿ ತಿಂದಿಲ್ಲ, ಊಟನೇ ಮಾಡಿಲ್ಲ ಅಂತ ಅಂದ್ಲು. ಅಂದರೆ ಅವಳು ಅಪರೂಪಕ್ಕೆ ಈ ಥರ ಡ್ರೆಸ್ಗಳೆಲ್ಲ ಹಾಕಿದ್ರೆ ಊಟನೇ ಮಾಡಲ್ಲ, ಡ್ರೆಸ್ ಮೇಲೆ ಎಲ್ಲಿ ಬಿದ್ದುಬಿಡತ್ತೆ ಅಂತ. ಇನ್ನು ನಾವು ಎಲ್ಲರೂ ಹೊರ್ಗಡೆನೇ ಊಟ ಮಾಡ್ತೀವಲ್ಲ ಅಂತ ಹೇಳಿ ಮನೇಲಿ ಏನೂ ಮಾಡಿರಲಿಲ್ಲ. ಸರಿ, ಅವಳಿಗೇನಾದರೂ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಬಂದ್ವಿ. ಸೊ ಎಲ್ಲೇ ಹೊರಗಡೆ ಹೋದರೂ ಧೀರು ಚೆನ್ನಾಗಿ ಊಟ ಮಾಡೋದಿಲ್ಲ. ಅವನಿಗೆ ಜುಲ್ಮೆ ಮಾಡಬೇಕು, ಬಲವಂತ ಮಾಡಬೇಕು. ಬಟ್ ಇವತ್ತು ಅವ್ನು ಚೆನ್ನಾಗಿ ಹೊರಗಡೆ ತಿಂದಿದ್ದ, ಹಾಗಾಗಿ ಈ ಥರ ಹೊರಗಡೆದು ಅವ್ನು ಜಾಸ್ತಿ ಇಷ್ಟಪಡೋದಿಲ್ಲ. ಅಲ್ಲೇ ಈವೆಂಟಲ್ಲೇ ಚೆನ್ನಾಗಿ ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಯಾವ್ದಾಗ ಬರುತ್ತಾ ನನಗೆ? ಏನೋ ಅವಳಿಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ ಅಂತೆ. ಸೊ ಅದಕ್ಕೆ ಅವಳಿಗೆ ಏನು ಇಷ್ಟನೋ ಅದನ್ನೇ ಆರ್ಡ್ರ್ ಮಾಡಿದ್ರು. ಒಂದು ಪನ್ನೀರ್ ಸ್ಯಾಂಡ್ವಿಚ್ ತೊಗೊಂಡ್ವಿ, ಅದ್ರ ಜೊತೆಗೆ ನಾವು ಕೂಡ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನನಗಿಲ್ಲಿ ಎಕ್ಸ್ಪೆಷಲಿ ಕ್ಯಾರೆಟ್ ಹಲ್ವಾದಿಂದ ಐಸ್ ಕ್ರೀಮ್ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ನಮ್ಮ ಧೀರು ಏನು ತಿಂದರೂ ಸೇಮ್ ರಿಯಾಕ್ಷನ್ ಇರುತ್ತೆ. ನಾನು ಅವನಿಗೆ ಮನೇಲಿ ಅಡುಗೆ ವೆರೈಟಿ ಮಾಡ್ತೀನಲ್ಲ, ಫಸ್ಟು ತಿನ್ನೋದೇ ಅವನು ಒಂಥರ ಫೇಸ್ ಇಟ್ಬಿಡ್ತಾನೆ, ಅದು ಏನೋ ಚೆನ್ನಾಗೇ ಇಲ್ಲ ಅನ್ನೋ ಥರ. ನನಗೆ ಇದೇನಪ್ಪ ಇದು ಇಷ್ಟ ಆಗಲಿಲ್ವ ಇವನಿಗೆ ಅಂತ ಅನಿಸುತ್ತೆ. ಬಟ್ ನೋಡಿ, ಇಲ್ಲಿ ಐಸ್ ಕ್ರೀಮ್ ತಿಂದರೂ ಸೇಮ್ ಎಕ್ಸ್ಪ್ರೆಷನ್ ಅವನದು. ಇನ್ನು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ನಾವು ಕೂಡ ತಿಂದ್ಕೊಂಡು ಈಗ ಮನೆಗೆ ಹೊರಡಬೇಕು. ಸ್ವಲ್ಪ ಮಳೆ ಬರೋಂಗೆ ಆಗಿದೆ. ಸೊ ಮಳೆ ಬರೋಷ್ಟೊತ್ತಿಗೆ ಮನೆಗೆ ರೀಚ್ ಆಗಿಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಫ್ರೆಂಡ್ಸ್, ನಿನ್ನೆನೇ ಈ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಬಂದಿದ್ದೇ ಲೇಟ್ ಆಯಿತು. ಅದು ಅಲ್ಲದೆ ಮಳೆ ಬೇರೆ ಜಾಸ್ತಿ ಬರ್ತಾಯಿತ್ತಾ, ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡು ಮಾತಾಡಿ ಹೋಗಿ ಮಲಗಿಬಿಟ್ವಿ. ನಿನ್ನೆ ಬೇಗನೆ ಮಲಗಿಬಿಟ್ವಿ. ಸರಿ, ಇನ್ನು ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ನಾನು ಏನು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಸೊ ಕೆಲವೊಬ್ಬರು ನನಗೆ ಅಂದರೆ ಡೈರೆಕ್ಟಾಗಿ ಸಿಕ್ಕಾಗ ಅದು ನಗ್ನಗ್ತಾನೆ ಮಾತಾಡಿದ್ದಾರೆ. ಅಂದರೆ ಏನೋ ಫ್ರೆಂಡ್ಲಿ ಆಗಿದ್ದೀನಿ ಅನ್ನೋದಕ್ಕೋಸ್ಕರ ಮಾತಾಡಿದ್ದಾರೆ. ಓಕೆ, ಅದು ನನಗೇನೋ ಇದು ಅನ್ನಿಸ್ಲಿಲ್ಲ. ಇನ್ನು ಕೆಲವರು ಈ ಥರ ಕಾಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ವ. ಆ ಕಾಮೆಂಟ್ಸ್ಗಳಲ್ಲಿ ಏನಪ್ಪ ಅಂದರೆ, ಇವರಿಗೆ ಆಸ್ತಿನೇ ಇಲ್ಲ, 3 ಜನ ಮಕ್ಕಳು ಬೇಕಾ? ಈಗಿನ ಕಾಲದಲ್ಲಿ ಇಬ್ಬರಿಬ್ಬರು ಮಕ್ಕಳನ್ನ ಸಾಕೋದಕ್ಕೆ, ಅಂದರೆ ಈಗಿನ ಕಾಲದಲ್ಲಿ 1-2 ಮಗುನ ಸಾಕೋದಕ್ಕೆ ಎಷ್ಟೊಂದು ಕಷ್ಟಪಡ್ತೀವಿ. ಏನೂ ಇಲ್ಲ ಇವರಿಗೆ, 3 ಮಕ್ಕಳು ಏನಕ್ಕೆ? ಸಾಕು, ಇಬ್ಬರಿದ್ದಾರಲ್ವ, ಸಾಕು, ಏನಕ್ಕೆ ಬೇಕು? ಆ ಥರ ಎಲ್ಲ ಮಾತಾಡಿದ್ದು ಕಾಮೆಂಟ್ಸ್ನ ನಾನು ನೋಡಿದೆ. ಸೊ ಈಗ ನೋಡಿ, ಆಸ್ತಿ ಇದ್ರೇ ಮಕ್ಳು ಸಾಕಬೇಕಾ? ಅಂದರೆ ಆಸ್ತಿ ಇಲ್ಲ ಅಂದರೆ ಮಕ್ಳನ್ನ ಸಾಕಲೇಬಾರ್ದಾ? ಅಂದರೆ ಮಕ್ಕಳು ಮಾಡ್ಕೊಳ್ಳೇಬಾರ್ದಾ ಹೇಳಿ?
ಸೊ ಈಗ ನಮ್ಮ ಹಿಂದಿನ ಕಾಲದ ಹಿರಿಯರೆಲ್ಲ ಅವ್ರಿಗೆ ಕೆಲವರಿಗೆ ಚೆನ್ನಾಗಿ ಆಸ್ತಿ ಎಲ್ಲ ಇರ್ತಾ ಇತ್ತು, ಇನ್ನು ಕೆಲವರಿಗೆ ಏನೂ ಆಸ್ತಿನೇ ಇರ್ತಾ ಇರಲಿಲ್ಲ, ಮಕ್ಕಳೇ ಆಸ್ತಿ ಅಂತ ಹೇಳಿ ಬೆಳೆಸ್ತಾ ಇದ್ರು. ಬಟ್ ಈಗಿನ ಕಾಲ ಚೇಂಜ್ ಆಗಿದೆ ಬಿಡಿ, ಇಲ್ಲ ಅಂತ ಅಲ್ಲ. ಬಟ್ ಆಸ್ತಿಗೂ ಮಕ್ಕಳಿಗೂ ಅದು ಏನು ಸಂಬಂಧ ನನಗೆ ಗೊತ್ತಿಲ್ಲ. ಎಷ್ಟೋ ಆಸ್ತಿ ಇದ್ದರೂ ಈಗ ಕೆಲವ್ರು ನೋಡ್ತಾ ಇದ್ದೀವಿ, ಕೋಟಿಗಟ್ಟಲೆ ಆಸ್ತಿ ಇದೆ, ಬಟ್ ಮಕ್ಳಿಗೆ ಒಳ್ಳೆ ಪ್ರೀತಿ ಇರೋದಿಲ್ಲ, ಅವ್ರನ್ನ ಕೇರ್ ಮಾಡ್ತಿರೋದಿಲ್ಲ. ಸೊ ಅಂಥದ್ರನ್ನ ನೋಡಿದ್ದೀವಿ. ಇನ್ನು ಇಲ್ಲ, ಆಸ್ತಿ ಇರಬೇಕು, ಆಸ್ತಿ ಇಲ್ಲ ಅಂತಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇರಲೇಬೇಕು. ಆ ಫೈನಾನ್ಸ್ ಇದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 60% ಪ್ರಾಬ್ಲಮ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಾನ್ಷಿಯಲ್ ಸಪೋರ್ಟ್ ಬೇರೆ, ಅದನ್ನೇ ಫೈನಾನ್ಸ್ ಎಷ್ಟಿರ್ಬೇಕು, ಅವ್ರಿಗೆ ಏನೇನು ತೊಂದರೆ ಇದೆ, ಏನ್ ಕತೆ ಎಲ್ಲದಕ್ಕೂ ಆರಾಮಾಗಿ ಹೋಗೋಷ್ಟು ಹಣ ಇದ್ರೆ ಸಾಕು. ಈಗ ಅಪ್ಪ ಅವ್ರ ಪ್ರಕಾರ ಆಸ್ತಿ ಏನು ಅಂದ್ರೆ ತಂದೆ ತಾಯಿಯಿಂದ ಬಂದಿರ್ಬೇಕು ಆಸ್ತಿ, ಮೊದ್ಲಿಂದಾನು ರಿಚ್ ಇರ್ಬೇಕು, ಈಗ ಆಗ್ಬಾರ್ದು ನೀನ್ ರಿಚ್. ಇನ್ನೊಂದು ಅದು ಓಕೆ, ಅದು ಆ ರೀತಿ ಹೇಳಿದ್ದಾರೆ, ಅದು ಓಕೆ. ಇನ್ನೊಂದು ರಾಜು ಹೇಳ್ದಾಗೆ ತಂದೆ ತಾಯಿಯಿಂದ ಬಂದಿರೋದೇ ಆಸ್ತಿ ಅಂದರೆ, ಸೊ ಈಗ ಎಷ್ಟು ಜನರಿಗೆ ಆ ರೀತಿ ಆಸ್ತಿ ಇದೆ ಹೇಳಿ? ಈ ಹೇಳಬೇಕು ಅಂದರೆ ನಂತರ ಅಂದರೆ ಈಗಿನ ನಮ್ಮ ಜನ್ರೇಷನ್ ಅವ್ರು ಏನಿದ್ದಾರೆ ಅವರಿಗೆ ಆಲ್ಮೋಸ್ಟ್ ಸಾಕಷ್ಟು ಜನರಿಗೆ ಆಸ್ತಿಗಳೇ ಇಲ್ಲ. ಅವರೇ ಓನಾಗಿ ಕಷ್ಟಪಟ್ಟು ಗಂಡ ಹೆಂಡತಿ ಝೀರೋಯಿಂದ ಬೆಳೆದು ಬಂದವರು ಇದ್ದಾರೆ. ಸೊ ಅವ್ರದ್ದೆಲ್ಲ ಏನು ಅಂದರೆ ಅದೆಲ್ಲ ಲೆಕ್ಕಕ್ಕೆ ಇಲ್ವಾ? ತಂದೆ ತಾಯಿ ಮತ್ತೆ ತಾತಂದ್ರಿಂದ ಬಂದಿರೋ ಆಸ್ತಿನೇ ಆಸ್ತಿನ? ಇಲ್ಲ, ಕೆಲವ್ರು ಹಂಗೆ ತಿಳ್ಕೊಂತಾರ ಅಷ್ಟ. ಈಗ ಆಸ್ತಿ ಅಂದ್ರೆ ಬರೀ ಹಣ ಮಾತ್ರ ಅಲ್ಲ, ಪ್ರೀತಿನೂ ಆಸ್ತಿನೇ. ನಾವು ಹೆಂಗ್ ನೋಡ್ಕೊಂತೀವಿ, ಕೇರ್ ಕೊಡೋದು ಆಸ್ತಿನೇ, ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು, ಏನ್ ಬೇಕು ಎಲ್ಲದು. ಈಗ ನೋಡು, ನಮ್ಮ ಹತ್ರ ಕೋಟಿಗಟ್ಲೆ ಹಣ ಇರುತ್ತ, ಮಗ ಬಂದು ನನ್ಗೊಂದು ಕಾರ್ ಬೇಕಪ್ಪ, ತಗೋಪ, ಅಲ್ಲಿ ಕೆಲ್ಸದವ್ರು ಇರ್ತಾರೆ, ಹೋಗಿ ತಗೋಗು ಅಂದ್ರೆ ಹೆಂಗಿರುತ್ತ? ಎಲ್ಲಿದೆ ಪ್ರೀತಿ? ಕಾರು ಬರುತ್ತೆ ಅಂತ ಮಜಾ ಇರುತ್ತೆ, ಬಟ್ ಅದು ಪ್ರೀತಿ ಇಲ್ಲ. ಅದು ಪ್ರೀತಿ ಇತ್ತು ಅಂದ್ರೆ ಹೆಂಗಿರುತ್ತೆ? ನನ್ನ ಮಗ ಸೈಕಲ್ ಕೇಳ್ತಾ ಇದ್ದಾನೆ ಅಂತ ಅಪ್ಪ ಹೋಗಿ ಕಷ್ಟಪಟ್ಟು ದುಡಿದು ಆ ಸೈಕಲ್ಗಾಗಿ, ಬಾ ಮಗ ಸೈಕಲ್ ತೊಗೊಂಬರೋಣ ನೋಡಿ, ಹಂಗೆ ಹೇಳಿ ಹಿಂಗ್ ಮಾಡಿ, ಅದೆಲ್ಲ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾರಲ್ವಾ, ಅದು ರಿಯಲ್ ಲೈಫ್ ಅಂದ್ರೆ. ಲೈಫ್ ಅಂದ್ರೆ ಏನು ಬರೀ ಹಣ ದುಡಿದ್ರೆ ಅಷ್ಟೇ ಅಲ್ಲ, ಎಲ್ಲದೂ ಎಂಜಾಯ್ ಮಾಡ್ಬೇಕು, ಹೌದಿಲ್ಲ? ಪ್ರತಿ ಒಂದು ಸೆಕೆಂಡ್ ನಾವು ಮೆಮೊರಿಯನ್ನ ಎಂಜಾಯ್ ಮಾಡ್ಬೇಕು. ಅದು ನಿಜವಾದ ಲೈಫ್. ಹ್ಯಾಪಿನೆಸ್ ಇರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಲೈಫಲ್ಲಿ. ಅದಿಲ್ಲ ಅಂದ್ರೆ ನಾವು ಎಷ್ಟೇ ಆಸ್ತಿ ಇದ್ರು, ಎಷ್ಟು ಆಸ್ತಿ ಇಲ್ಲ ಅಂದ್ರೂ ವೇಸ್ಟ್, ಹೌದಿಲ್ಲ? ಸಮಾಧಾನ, ಸಂತೋಷ ಅದು ಇರ್ಬೇಕು ಮನುಷ್ಯರಿಗೆ. ಸೊ ಈಗ ನೋಡಿ, ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾವು ಸ್ವಲ್ಪ ಏನೋ ಗಂಡ ಹೆಂಡತಿ ಇಬ್ರು ಸೇರಿ ಸ್ವಲ್ಪ ದುಡ್ದಿದ್ದೀವಿ, ಮಾಡ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ನಮ್ಗೇನು ಆಸ್ತಿ ನಾವು ಎಕ್ಸ್ಪೆಕ್ಟು ಮಾಡಿಲ್ಲ, ನಮಗೆ ₹1 ಆಸ್ತಿನೂ ಬಂದಿಲ್ಲ, ಅದು ಸೆಕೆಂಡ್ರಿ. ಬಟ್ ನಾವು ಇರೋದ್ರಲ್ಲಿ ಸಂತೋಷವಾಗಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ, ಒಳ್ಳೆ ಪ್ರೀತಿ ಕೊಡ್ತಾ ಇದ್ದೀವಿ. ಸೊ ಅವರು ಹೆಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಎಲ್ಲದನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಚಿನ್ನಿಮಾ ಹುಟ್ಟಿದಾಗ ಸೊ ಅವಳ ತುಂಟಾಟಗಳು, ಅವಳು ಮಾಡೋ ಚೇಷ್ಟೆಗಳು, ಸೊ ಮುದ್ದಾಗಿ ಮಾತಾಡೋದು, ನಮಗೆ ಮುದ್ದು ಮಾಡೋದು, ಆ ಮಕ್ಕಳು ನಮ್ಮನ್ನು ಮುದ್ದು ಮಾಡೋದು, ಅದೆಲ್ಲ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಅವಳ ಏಜಲ್ಲಿ ಇರಬೇಕಾದ್ರೆ ಅದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಚಿಕ್ಕ ಪಾಪು ಇರಬೇಕಾದ್ರೆ. ಈಗ ಬೀರು ಅಂಥದ್ದೆಲ್ಲ ಮಾಡ್ತಾ ಇದ್ದಾನಲ್ಲ, ಅವನು ಕೆಲವೊಂದು ಚೇಷ್ಟೆಗಳೆಲ್ಲ ಮಾಡ್ತಾನೆ, ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ? ನಮಗೆ ಅದು ಎಷ್ಟು ಹಣ ಕೊಟ್ಟರು ನಮ್ಗೆ ಅದು ಸಿಗಲ್ಲ, ಅಂತ ಪ್ರೀತಿ ಸಿಗೋದಿಲ್ಲ. ಸೊ ರಾಜು ಇಂಥದ್ದೆಲ್ಲ ಮಿಸ್ ಮಾಡ್ಕೊಳ್ತೀವಿ, ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಸ್ವಲ್ಪ ಇದಾದ್ಮೇಲೆ, ಇಂಥ ಪ್ರೀತಿ ಎಲ್ಲ ಸಿಗೋದಿಲ್ಲ, ಇದೆಲ್ಲ ಎಂಜಾಯ್ ಮಾಡ್ಬೇಕು ನಾವು ಅಂತೇಳಿ ಮೊನ್ನೆ ನಾವು ರಾಜು ಮಾತಾಡ್ತಾ ಇದ್ವಿ ಈ ಥರ. ಸೊ ಈ ಥರ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಹೇಳಿ ನಮಗೆ, ಅಲ್ವಾ? ನಮ್ಮ ಮಕ್ಕಳಿಂದಾನೇ ಸಿಗಕ್ಕೆ ಸಾಧ್ಯ. ದುಡ್ಡು ದುಡಿಯೋದೇ ಹ್ಯಾಪಿನೆಸ್ಗಾಗಿ, ಹೌದಿಲ್ಲ? ಹ್ಯಾಪಿನೆಸ್ ಅಂದ್ರೆ ಏನೀಗ ಬರೀ ಟ್ರಿಪ್ಸ್ ಹೋಗೋದು, ಹಣ ಡಾಮ್ ಡೂಮ್ ಖರ್ಚು ಮಾಡೋದು, ಬರೋದು ಅಷ್ಟೇ ಅಲ್ಲ. ಅದ್ರ ಸಲುವಾಗಿ ನಾವು ಯಾರು ಹೋಗಲ್ಲ. ಎದಕ್ಕೆ ಹೋಗ್ತಾರೆ? ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರಕೃತಿಯನ್ನ ನೋಡಿ ಎಂಜಾಯ್ ಮಾಡಬೇಕು, ಆ ಫೀಲ್ನ, ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದೇ ಮೇನ್ ಕಾನ್ಸೆಪ್ಟ್. ಬಟ್ ನೋಡೋದೇನಂದ್ರೆ ಹಣ 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 ಹಣ, ಅದು ಹಣದ ಮೇಲೆನೆ ಡಿಪೆಂಡ್ ಆದ್ರೆ. ಈಗ ನೋಡು, ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ಟ್ರಿಪ್ಗೆ ಹೋದ್ರೆ ಅಲ್ಲಿ ಮಾತಾಡ್ಸೋಕೆ ಯಾರು ಇಲ್ಲ, ನಮ್ಮ ಮಧ್ಯದಲ್ಲೇ ಜಗಳ, ನಮ್ಮ ಮಕ್ಕಳು ನೋಡಲ್ಲ, ಏನು ಮಾಡಲ್ಲ ಅಂದ್ರೆ ಅದು ಏನ್ ಲೈಫ್? ಅದು ವೇಸ್ಟ್ ಅದು, ಹೌದಿಲ್ಲ? ಫಸ್ಟ್ ನಾವು ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು, ಚೆನ್ನಾಗಿ ಪ್ರೀತಿ ಇರಬೇಕು, ಒಬ್ರಿಗೊಬ್ರು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಷ್ಟು ಲೆವೆಲ್ಗೆ ಇರಬೇಕು. ಅವಾಗ ನಾವು ₹1000 ಟ್ರಿಪ್ ಇರ್ಬೋದು, ಒಂದು ₹10 ಟ್ರಿಪ್ ಇರ್ಬೋದು, 10 ಕೋಟಿ ಟ್ರಿಪ್ ಇರ್ಬೋದು, ಎಲ್ಲಾದ್ರೂ ಎಂಜಾಯ್ ಮಾಡ್ತೀವಿ. ಸೊ ಹಣ ಅನ್ನೋದು ಇದಕ್ಕೆ ಸಂಬಂಧನೇ ಇಲ್ಲ. ಪ್ರೀತಿನೇ, ಸಂತೋಷನೇ ಬೇರೆ, ಹಣನ ಬೇರೆ. ಅದು ನಿಮ್ಗೆ ಎಲ್ಲಾ ಪಾಸಿಬಿಲಿಟೀಸ್ ಕೊಡುತ್ತೆ, ಇಲ್ಲ ಅಂತಲ್ಲ. ಹಣ ಇರ್ಲೇಬೇಕು, ಇಲ್ಲ ಅಂತಲ್ಲ. ಇದು ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಬಟ್ ಹಣನೇ ಎಲ್ಲದಕ್ಕಿಂತ ಮೇಲೆ ಅಲ್ಲ. ಸೊ
ಸೊ ಹಂಗಂತ ಹೇಳ್ಬಿಟ್ಟು ಏನು ಇಲ್ದಲೆ ಮಕ್ಕಳು ಮಾಡ್ಕೊಳ್ಳೋದು ಕೂಡ ಕರೆಕ್ಟ್ ಅಲ್ಲ. ಆಮೇಲೆ ನಾವೇ ಸಫರ್ ಆಗಬೇಕಾಗತ್ತೆ. ಸ್ವಲ್ಪ ಫಿನಾನ್ಷಿಯಲಿ ನಾವು ಸ್ಟೇಬಲ್ ಆದಮೇಲೆ ಮಕ್ಳ ಬಗ್ಗೆ ಪ್ಲ್ಯಾನ್ ಮಾಡೋದು, ಯೋಚನೆ ಮಾಡೋದು. ಅಂದರೆ ನಮಗೆ ಗೊತ್ತಿರತ್ತಲ್ವ, ನಾವು ಈಗ 3 ಜನ ಮಕ್ಕಳು ಅಥವಾ 4 ಜನ ಮಕ್ಕಳು ಮಾಡ್ಕೊಂಡ್ರೆ ನಾವು ಅವ್ರನ್ನ ಬೆಳೆಸೋ ಅಷ್ಟು ಶಕ್ತಿ ಇದೆಯಾ ಇಲ್ಲ ಅನ್ನೋದು ಪೇರೆಂಟ್ಸಿಗೆ ಗೊತ್ತಿರತ್ತೆ. ಈಗ ನಾವು 3ನೇ ಮಗು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದು ಧೈರ್ಯ ಇದೆ, ಶಕ್ತಿ ಇದೆ, ಓಕೆ ನಮಗೇನು ತೊಂದರೆ ಇಲ್ಲ, ಅವ್ರು ನೋಡ್ಕೊಳ್ಳೋ ಅಷ್ಟು ನಮಗೆ ಕೆಪಾಸಿಟಿ ಇದೆ ಅಂತ ಹೇಳಿ ಕಾನ್ಫಿಡೆನ್ಸ್ ಬಂದ್ಮೇಲೆ ಅಲ್ವಾ ನಾವು ಮಗುನ ಮಾಡ್ಕೊಳಕ್ ಸಾಧ್ಯ. ಈಗ ಅವ್ರಿಗೇನಂದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ಲ, ಎಲ್ಲರಿಗೂ ಕಷ್ಟ ಆಗುತ್ತೆ ಅನ್ನೋದು ಅವ್ರ ಪಾಯಿಂಟ್. ಅದು ಹಾಗೆ ಇರಲ್ಲ, ಎಲ್ಲರದು ಡಿಫ್ರೆಂಟ್ ಇಂಟ್ರೆಸ್ಟ್ ಇರುತ್ತೆ. ಈಗ ಕೆಲವು ಮದರ್ಸ್ ಹೆಂಗಿರ್ತಾರೆ, ಮಕ್ಕಳಿಗಾಗಿ ಏನಾದ್ರೂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಕೆಲವು ತಾಯಂದ್ರೆ ಹೆಂಗಿರ್ತಾರೆ, ಮಕ್ಳಿಗೆ ಹಾಲು ಕೂಡ ಕೊಡೋಕೆ ಇಷ್ಟಪಡಲ್ಲ, ಆ ರೀತಿ ಇರ್ತಾರೆ. ಅದು ಅವ್ರವ್ರ ಇಂಟ್ರೆಸ್ಟ್, ಅವ್ರವ್ರ ಕೆಲ್ಸದ ಮೇಲೆ ಡಿಪೆಂಡ್, ಅವ್ರವ್ರದ್ದು ಅದು ಅವ್ರಿಗೆ ಬಿಟ್ಟಿದ್ದೆ ಅದು. ಬಟ್ ನಮ್ದೇನಂದ್ರೆ ಎಸ್ಪೆಷಲಿ ಮಕ್ಕಳಂದ್ರೆ ತುಂಬಾ ಇಷ್ಟ, ಹೌದಿಲ್ಲ? ನಮಗೆ ಮನೆ ತುಂಬ ಮಕ್ಳಿರ್ಬೇಕಂತ ತುಂಬ ಇಷ್ಟ ಅಪ್ಪ. ನನಗೆ ನಿಜವಾಗ್ಲೇ ಹೇಳ್ತಿರ್ತೀನಿ ನನ್ನ ತಂಗಿಯರಿಗೆಲ್ಲ, ಹಾಲಿಡೇಸ್ ಬಂತು ಅಂದರೆ ನಿಮ್ಗೆ ಬರೋಕ್ಕಾಗಲಿಲ್ಲ ಬರಬೇಡಿ, ಅಟ್ಲೀಸ್ಟ್ ಮಕ್ಕಳನ್ನಾದರೂ ಕಳಿಸ್ಕೊಡಿ, ನಾನು ನೋಡ್ಕೊಳ್ತೀನಿ ಎಲ್ಲ ಅಂತ. ಅವರು ಹೆದರ್ತಾರೆ ನನ್ನ ಹತ್ರ ಕಳಿಸ್ಲಿಕ್ಕೆ. ಅಂದರೆ ಅಷ್ಟು ಜನರನ್ನ ನೀನು ಒಬ್ಳೆ ಹೆಂಗೆ ಮ್ಯಾನೇಜ್ ಮಾಡ್ತೀಯ? ನಮಗೆ ಮನೇಲಿ ಇಬ್ಬರನ್ನ ನೋಡ್ಕೊಳ್ಳೋಕೆ ತಲೆ ಕೆಟ್ಟೋಗುತ್ತೆ, ನೀನು ಎಲ್ಲರನ್ನೂ ಕಳ್ಸಂದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತೀಯಪ್ಪ, ಬೇಡ ನಿನ್ನ ಮೇಲೆ ಸುಮ್ಮನೆ ಭಾರ ಹಾಕೋದು ಬೇಡ ಅಂಥೇಳಿ ಹೆದರ್ಕೊಂಡು ಕಳಿಸೋದೇ ಇಲ್ಲ ನನಗೆ. ಯಾಕೆಂದರೆ ಅದು ಇದೆ, ನನಗೆ ನೋಡ್ಕೋಬೇಕು, ಆ ಥರ ಮಕ್ಕಳನ್ನ ಜೊತೆ ಆಟ ಆಡ್ಬೇಕು ನಾನು ಅನ್ನೋದು ನನಗಿದೆ. ಸೊ ಹಾಗಾಗಿ ನಾನು ಎಲ್ಲ ಮಕ್ಕಳು ಒಂದೇ ಥರ ನೋಡೋದ್ರಿಂದ ನನಗೇನು ಅದು ಕಷ್ಟನೇ ಅನ್ಸೋದಿಲ್ಲ. ಇನ್ನೂ ಒಬ್ರು ಕಾಮೆಂಟ್ ಮಾಡಿದ್ರು, 3ನೇ ಮಗುಗೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಆ ಥರ ಲಾ ಇಲ್ಲ, ನಿಮ್ಗೆ ಗೊತ್ತಿದೆಯಾ, ಅದು ರೂಲ್ಸ್ ಇಲ್ಲ 3ನೇ ಮಗು ಮಾಡ್ಕೊಡ್ಲಿಕ್ಕೆ ಅಂತ. ನನಗೊಂದ್ಸಲ ಶಾಕ್ ಆಗಿಬಿಡ್ತೀನಿ, ನಾವು ಎಲ್ಲಿದ್ದೀವಪ್ಪ, ಇಂಡಿಯಾದಲ್ಲೇ ನಾ ಇರೋದು ಅಂತ. ಸೊ ಎಲ್ಲಿದೆ ಆ ಥರ ರೂಲ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದೆಯಾ ರಾಜು ಆ ಥರ ರೂಲ್ ಏನಾದರೂ ಇದೆಯಾ 3ನೇ ಮಗು ಮಾಡ್ಕೋಬಾರ್ದು ಅಂತ? ಇಲ್ಲ ಆ ಥರ ಏನೂ ಇಲ್ಲ. ಈಗ ಕೆಲವರಿಗೆ ನೋಡಪ್ಪ ಫಸ್ಟ್ ಮಗು ಆಗಿರತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಟ್ವಿನ್ಸ್ ಇರ್ತಾರೆ, ಅಂದ್ರೆ ಒಂದ್ ಮಗುನ ಇಟ್ಕೊಳ್ಳೋದು, ಒಂದ್ ಮಗುನ ವಾಪಸ್ ಕೊಡಕ್ಕಾಗತ್ತಾ? ಅಲ್ಲ, ಸುಮ್ಮನೆ ರೆಕಮೆಂಡೇಶನ್ ಮಾಡ್ತಾರೆ ಅಷ್ಟೇ ಹೊರತು ಅದೇನು ರೂಲ್ಸ್ ಇದೆ, ಲಾ ಇದೆ, ಪನಿಷ್ಮೆಂಟ್ ಇದೆ, ಆ ಥರ ಏನೂ ಇಲ್ಲ. ನನಗೆ ಶಾಕ್ ಆಯ್ತು, ನಿಜವಾಗ್ಲೂ ಈ ಥರ ರೂಲ್ಸ್ ಇದೆಯಾ, ನಮಗೆ ಗೊತ್ತಿಲ್ವೇನೋ ಅನ್ಕೊಂಡೆ. ಆಮೇಲೆ ರಾಜು ಇದ್ದನ್ನ ಹಾಕ್ಬಿಟ್ಟು ಆ ಥರ ರೂಲ್ಸ್ ಏನಿಲ್ಲ ಬಿಡೋ ಅಂತ ಹೇಳಿದ್ರು. ಆದ್ರೆ ಕೆಲವೊಂದು ಕಂಡೀಷನ್ಸ್ ಏನೋ ಇದೆ ಅಲ್ಲ 3ನೇ ಮಗು ಮಾಡ್ಕೊಂಡ್ರೆ. ಕಂಡೀಷನ್ಸ್ ಅಂತಾನೂ ಅಲ್ಲ, ಜಸ್ಟ್ ರೆಕಮೆಂಡೇಶನ್ ಅಷ್ಟೇ. ನೋಡಿ ಕೆಲವೊಂದು ಕೆಲಸಗಳಿಗೆ ತಗೊಳಕ ಆಗಲ್ಲ ಅನ್ನೋದೊಂದು ಕೇಳ್ಪಟ್ಟೆ ನಾನು. ಬಟ್ ಇನ್ನ ಒಂದು ಏನ್ ಗೊತ್ತಾ, ಈಗ ಮಕ್ಕಳೆಲ್ಲರೂ ಕಡಿಮೆ ಮಾಡ್ಬಿಟ್ರೆ, ಒಂದು 50 years ಬ್ಯಾಕ್ ನಾವು ನೋಡೋದಾಯ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ 3-4 ಮಕ್ಕಳು ಮಾಡ್ಕೊಂಡೇ ಇದ್ದಾರೆ. 4, 5, 6 ಹೆಂಗ್ಸಿಕ್ರೆ ಹಂಗ. ಈಗ ನಿಮ್ಮ ಮನೆಯಲ್ಲೇ 5 ಜನ, ನಮ್ಮ ಮನೆಯಲ್ಲಿ 4 ಜನ. ಹೀಗೆ ನೋಡಿದ್ರೆ ತುಂಬಾ ಜನರಿದ್ದಾರೆ. ಆ 50 years ಅವರೆಲ್ಲರೂ ಈಗ ಎಲ್ಲರಿಗೂ 50-60 ಹತ್ರ ನಡೀತಾ ಇದೆ. ಎಲ್ಲರೂ ಮುದುಕರಾದ್ರು. ಅವ್ರು ನೋಡ್ಕೊಳ್ಳೋರು ಯಾರು? ಯಂಗ್ ಜನರೇಷನ್ ಎಲ್ಲಿದೆ? ಎಲ್ಲರೂ ಒಂದೊಂದು ಮಗುನ ಸ್ಟಾಪ್ ಮಾಡ್ಬಿಟ್ರೆ ನಮ್ಮ ಇಂಡಿಯಾ ಪೂರ್ತಿ ಮುದುಕರೇ ಆಗ್ಬಿಡ್ತಾರೆ. ಅವ್ರು ನೋಡ್ಕೊಳ್ಳೋರು ಯಾರು? ಯಂಗ್ ಜನರೇಷನ್ ಎಲ್ಲಿದೆ? ಅದು ಡಿಫಿಕಲ್ಟಿ ಆಗುತ್ತೆ, ಹೌದಿಲ್ಲ? ಇಷ್ಟೆಲ್ಲ ಥಿಂಕ್ ಮಾಡಿಲ್ಲ ನಾನು. ಇಲ್ಲ ಹೇಳ್ತಾ ಇದ್ದೀನಿ, ಮಾಡ್ಕೋಬಾರ್ದು ಅಂತಂದ್ರ ಆಮೇಲೆ ಮುದಿ ದೇಶ ಆಗ್ಬಿಡುತ್ತೆ, ಹೌದಿಲ್ಲ? ಯುವಕರೇ ಇರಲ್ಲ, ತುಂಬಾ ಕಡಿಮೆ ಆಗ್ಬಿಡ್ತಾರೆ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ 3 ಜನ ಮಕ್ಳು ಮಾಡ್ಕೊಳ್ಳಿ, 4 ಜನ ರೆಕಮೆಂಡೇಶನ್ ಕೊಡ್ತಾ ಇಲ್ಲ, ಅವ್ರವ್ರ ಇಷ್ಟ ಅದು. ಸೊ ನಂದೇನಿದೆಯೋ ಅಷ್ಟೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಬಗ್ಗೆ ಕೆಲವರಿಗೆ ಕಂಪ್ಲೀಟಾಗಿ ಗೊತ್ತಿರೋದಿಲ್ಲ. ಸೊ ಹೊಸೊಬ್ರು ನನ್ನ ಬ್ಲಾಗ್ಸ್ ನೋಡ್ತಾ ಇರ್ತಾರೆ. ಸೊ ಒಂದು ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ಆ ವಿಡಿಯೋ ನೋಡಿಬಿಟ್ಟು ನಾನು ಮತ್ತೆ ಪ್ರೆಗ್ನೆಂಟಾ ಅನ್ನೋ ವಿಡಿಯೋ ಮಾಡಿದ್ನಲ್ವ, ಆ ವಿಡಿಯೋ ಕೆಳಗಡೆ ಅಂತೂ ಅದು ಸುಮ್ಮನೆ ತಮ್ನೈಲ್ ನೋಡಿಬಿಟ್ಟೆ, ವಿಡಿಯೋ ಪೂರ್ತಿ ನೋಡೇ ಇರೋದಿಲ್ಲ, ತಮ್ನೈಲ್ ನೋಡ್ಬಿಟ್ಟಿನೇ ಬಂದು ನಿಮ್ಗೆ 2 ಮಕ್ಕಳಿದಾರಲ್ವ ಸಾಕಲ್ಲ, ಇನ್ನು 3ನೇ ಮಗು ಬೇಕಾ, ಇರೋ 2 ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು, 3ನೇದೇನಕ್ಕೆ. ಸೊ ಈ ಥರ ಎಲ್ಲ ಚುಚ್ಚು ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ. ನನಗೆ ಹೆಂಗಾಗತ್ತೆ ಗೊತ್ತಾ, ಏನು ಹೇಳ್ಬೇಕನ್ನೋದು ಗೊತ್ತಾಗೋದಿಲ್ಲ. ಈಗ ನೋಡಿ, ಕೆಲವರಿಗೆ ಕೆಲವೊಂದ್ರ ಮೇಲೆ ಫೀಲಿಂಗ್ಸ್ ಇರುತ್ತೆ, ಅದನ್ನು ಹರ್ಟ್ ಮಾಡೋಕ್ಕೆ ಹೋಗಬಾರ್ದು. ಹಾಗಂತ ಹೇಳಿ ನೀವು ಹೇಳೋದು ತಪ್ಪಂತಲ್ಲ, ಹೇಳೋದಕ್ಕೂ ಒಂದು ಪದ್ಧತಿ ಅನ್ನೋದಿರತ್ತಲ್ವಾ. ಸೊ ನಾವು ಹೇಳೋ ಮಾತುಗಳು ಬೇರೆಯವರಿಗೆ ಹರ್ಟ್ ಆಗಬಾರ್ದು. ಇನ್ನು ಕೆಲವರು ಅದನ್ನೂ ಹೇಳ್ತಾರೆ, ನಿಮಗೆ ಬರೀ ಪಾಸಿಟಿವೇ ಹೇಳ್ಬೇಕಾ, ನೆಗೆಟಿವ್ ಹೇಳ್ಬಾರ್ದ ಅಂತ. ಹೇಳೋ ಪದ್ಧತಿನ ಸರಿ ಮಾಡ್ಕೊಡ್ಬೇಕು ನಾವು. ಈಗ ಯಾರಿಗೇ ಆಗಲಿ ಒಂದ್ರ ಮೇಲೆ ಏನೋ ಫೀಲಿಂಗ್ಸ್ ಇದೆ,
ಅದಂದರೆ ಇಷ್ಟ ಇದೆ ಅಂದ್ಕೊಳ್ಳಿ, ನಾವು ಅದನ್ನು ಹೋಗಿ ಹರ್ಟ್ ಮಾಡೋದು, ಚುಚ್ಚಿ ಮಾತಾಡೋದು ಆ ಥರ ಮಾಡಬಾರ್ದು. ಯಾಕೆಂದರೆ ಅದು ಅವ್ರಿಗೆ ಅದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅವ್ರಿಗೆ ಅದು ಮುಖ್ಯ ಆಗಿರುತ್ತೆ. ನೀವು ಅದನ್ನೇ ಹೋಗ್ಬಿಟ್ಟು ಬೇಕು ಅಂತ ಹೇಳಿ ಕೆಣ್ಕೋದಿದೆ ಅಲ್ವಾ, ಅದು ಚೆನ್ನಾಗಿ ಅನಿಸಲ್ಲ, ನೋಡಲಿಕ್ಕೂ ಒಂಥರ ಅನಿಸುತ್ತೆ. ಅದು ನನ್ನ ಇಂಟ್ರೆಸ್ಟು, ನಮಗೆ ಹೇಗೆ ಬೇಕೋ ಹಾಗೆ ನಾವು ಲೈಫ್ನ ಲೀಡ್ ಮಾಡ್ತೀವಿ. ಈಗ ನೋಡಿ, ಇನ್ನೊಬ್ರಿಗೆ ನಾವು ಏನೋ ಹರ್ಟ್ ಮಾಡಿರ್ತೀವಿ ಆ ಥರ ಮಾತುಗಳಲ್ಲಿ, ಅಂದರೆ ಅದು ರಿಟರ್ನ್ ಒಂದಲ್ಲ ಒಂದು ದಿವಸ ಅದು ನಾವು ಹೇಳ್ದವರು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಯಾರಿಗೇ ಆಗಲಿ ಹೇಳೋ ಪದ್ಧತಿ ಇರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಹೇಳಬೇಕು. ಏನೋ ನಮಗೆ ಇಷ್ಟ ಬಂದಂಗೆ ಮಾತಾಡ್ಬಿಟ್ಟು ನಾವು ಗೆದ್ಬಿಟ್ವಿ ಅನ್ನೋದಲ್ಲ. ಸೊ ಕೆಲವೊಂದಕ್ಕೆ ಪದ್ಧತಿಯಿಂದ ಮಾತಾಡಿದ್ರೇ ಅಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಹಾಗಾಗಿ ಅದು ನನ್ನ ಇಂಟ್ರೆಸ್ಟು. ಸೊ ನಾನೇನೋ ಶೇರ್ ಮಾಡಬೇಕು ಅನ್ನೋದು ಇತ್ತು, ಅದಕ್ಕಾಗಿ ಶೇರ್ ಮಾಡಿದೆ. ಹಾಗಂತ ಹೇಳಿ ಎಲ್ಲರ ಲೈಫ್ನಲ್ಲೂ ಒಂದೇ ಥರ ಆಗುತ್ತೆ. ಎಲ್ಲರೂ ಒಬ್ಬರು ಹೇಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ನಾವು ಅದೇ ಥರ ಲೀಡ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಏನೂ ಇಲ್ಲ ಅಲ್ವಾ. ಇದು ನನ್ನ ಲೈಫು, ನನ್ನ ಇಷ್ಟ. ಸೊ ಯಾರಿಗೇ ಆಗಲಿ ಆ ಥರ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಫೀಲಿಂಗ್ಸ್ ಮೇಲೆ ಹರ್ಟ್ ಮಾಡದ ರೀತಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಕೆಲವರಂತೂ ನೀವು 3ನೇ ಮಗು ಮಾಡ್ಕೊಳ್ತಾ ಇದ್ದೀರಾ, ನಮಗೆ ಎಷ್ಟು ಖುಷಿ, ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ನಂಗೆ ಅದು ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಅಂದರೆ ನೀವು 3ನೇ ಮಗು ಮಾಡ್ಕೊಳ್ತಾ ಇದ್ದೀರಾ, ನಮಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ. ನಮ್ಮ ಕರ್ನಾಟಕದವರಾಗಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಏಕೆಂದರೆ 2ನೇ ಮಗು ಆದಮೇಲೆ ಹೆದರ್ತಾರೆ, ಹೆಣ್ಣಾಗಲಿ ಗಂಡಾಗಲಿ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ತಾರೆ. ನೀವು ಮುಂದೆ ಹೊರಿತಾ ಇದ್ದೀರಲ್ಲ, ಚೆನ್ನಾಗಿದೆ, ಆಗಲಿ, ಆಲ್ ದ ಬೆಸ್ಟ್, ಈ ಥರ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ, ನನಗೆ ಕೆಲವರು ತುಂಬ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕಾಮೆಂಟ್ಸಿಂದ ಆಗಿರ್ಬೋದು, ನನಗೆ ಧೈರ್ಯ ತುಂಬೋದಾಗಿರ್ಬೋದು. ಕೆಲವೊಂದು ಸಲ ನಾನು ನೋಡಿ ಇಷ್ಟು ಧೈರ್ಯವಾಗಿ ಮಾತಾಡ್ತೀನಲ್ವ, ಕೆಲವೊಂದು ವಿಚಾರದಲ್ಲಿ ನಾನು ಕೂಡ ಕುಗ್ಗಿರ್ತೀನಿ ನೋಡಿ. ಅಂಥ ಟೈಮ್ನಲ್ಲಿ ದೊಡ್ಡ ಮೆಸೇಜಸ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಈ ಥರ ನನಗೆ ಎಂಕರೇಜ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದನೇ ನಾನು ಈ ಥರ ವೀಡಿಯೋಸ್ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ನಮಗೆ ಎಂಕರೇಜ್ ಮಾಡೋದ್ರಿಂದನೇ ನನಗೆ ಧೈರ್ಯ ಜಾಸ್ತಿ ಸಿಗ್ತಾ ಇರೋದು. ಸೊ ಇದೇ ರೀತಿಯಾಗಿ ನಿಮ್ಗಳ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಏನೋ ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಧಾರಾಳವಾಗಿ ಕಾಮೆಂಟ್ ಮಾಡಿ, ತೊಂದರೆ ಇಲ್ಲ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಆಲ್ರೆಡಿ ಯಾರಿಗೆ 3ನೇ ಮಗು ಇದೆಯೋ, ಸೊ ಅವರು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಸರಿನಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.